ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡು ಬಿಜೆಪಿಯ ಪ್ರಬಲ ನಾಯಕ ಅಣ್ಣಾಮಲೈ ಪಟ್ಟದಿಂದ ಕೆಳಗಿಳಿಯುತ್ತಾ ಇದ್ದಾರೆ. ಇಡೀ ತಮಿಳುನಾಡಿನಲ್ಲಿ ಬಿಜೆಪಿಯ ಗಂಧಗಾಳಿ ಇರಲಿಲ್ಲ. ಯಾವಾಗ ಐಪಿಎಸ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯ ಅಧ್ಯಕ್ಷರಾಗಿ ತಮಿಳುನಾಡಿನಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡಿ ಹೆಣ್ಮಕ್ಕಳನ್ನು ಕಚ್ಚಿ ಯಾವುದೇ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು. ಬಿಜೆಪಿ ಒಂದು ಆಶಾಭಾವನೆ ಬಂದಿತ್ತು, ಏನೋ ಒಂದು ಬರುತ್ತೆ ಈ ಬಾರಿ ಅಂತ. ಅಲ್ಲಿರೋದು ಡಿಎಂಕೆ, ಕರುಣಾನಿಧಿ ಅವರ ಮಗ ಎಂಕೆ ಸ್ಟಾಲಿನ್ ಅವರ ಡಿಎಂಕೆ, ದ್ರಾವಿಡ ಮುನ್ನೇತ್ರ ಕಳಗಂ, ಜಯಲಲಿತಾ ನಾಯಕಿಯಾಗಿದ್ದಂತಹ ಈಗ ಪಳನಿಸ್ವಾಮಿ ನಾಯಕರಾಗಿರುವಂತಹ ಅಣ್ಣಾ ಡಿಎಂಕೆ, ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ, ಡಿಎಂಕೆ, ಅಣ್ಣಾ ಡಿಎಂಕೆ, ಒಂದು ಬಿಜೆಪಿ, ಸಣ್ಣ ಪುಟ್ಟ 2-3 ಪಾರ್ಟಿ ಇದೆ. ಈಗ ದಳಪತಿ ವಿಜಯ್ ಅವರ ಹೊಸ ಪಾರ್ಟಿ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಡಿಎಂಕೆ ಮತ್ತು ಅಣ್ಣಾಮಲೈ ನೇತೃತ್ವ ಬಿಜೆಪಿ ಜೊತೆಯಾಗಿ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋ ಪ್ರಯತ್ನದಲ್ಲಿತ್ತು. ಯಾಕೆಂದ್ರೆ ಜಯಲಲಿತಾ ನಂತರ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತೇಳಿ ಬಿಜೆಪಿ ಬೇರೆ ಬೇರೆ ರೀತಿಯ ಕಸರತ್ತುಗಳನ್ನು ಮಾಡಿ ಅಣ್ಣಾಮಲೈನ ಅವರು ಅಲ್ಲಿ ಕಳಿಸ್ತಾರೆ. ಆದರೆ ಈ ಅಣ್ಣಾಮಲೈ ಏನ್ ಮಾಡ್ತಾರೆ, ಈ ಅಣ್ಣಾ ಡಿಎಂಕೆ ನಾಯಕರ ವಿರುದ್ಧನೇ ಮಾತಾಡ್ಬಿಡ್ತಾರೆ. ಹಾಗಾಗಿ ಅಣ್ಣಾ ಡಿಎಂಕೆ ಏನ್ ಮಾಡುತ್ತೆ, ನಿಮ್ ಜೊತೆ ನಾವು ಇರಲ್ಲಪ್ಪ ಅಂತೇಳಿ ಸಪರೇಟ್ ಆಗಿ ವಿಧಾನಸಭಾ ಚುನಾವಣೆಗೆ ಹೋಯ್ತು, ಸಪರೇಟ್ ಆಗಿ ಲೋಕಸಭಾ ಚುನಾವಣೆಗೆ ಹೋಯ್ತು. ರಿಸಲ್ಟ್ 0. ಅಣ್ಣಾ ಡಿಎಂಕೆಗೂ ಇಲ್ಲ, ಬಿಜೆಪಿಗೂ ಇಲ್ಲ. ಈಗ ವಿಜಯ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಗೊತ್ತಾಗ್ಬಿಡ್ತು, ಈಗ ನಾವು ಎಂಟ್ರಿ ಕೊಡದೇ ಇದ್ರೆ ಆಗಲ್ಲ ಮುಂದೆ. ಹಾಗೇನ್ ಮಾಡಬೇಕು, ಅಣ್ಣಾ ಡಿಎಂಕೆ ಬಳಿ ಮತ್ತೆ ಹೋದ್ರು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಣ್ಣಾ ಡಿಎಂಕೆ ಹೇಳ್ತಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಬಟ್ ಒಂದು ಕಂಡೀಷನ್ ಏನು, ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾಗಿ ಇರಕೂಡ್ದು. ಅಯ್ಯಯ್ಯೋ ಹಿಂಗ ಅಮಿತ್ ಶಾ ಕರೆದ್ರು, ಮಾತಾಡಿದ್ರು, ನೀನು ಇಳಿದು ಬಿಡಪ್ಪ, ಬೇರೆ ಬೇರೆ ಲೆಕ್ಕಾಚಾರ ಇದೆ ಅಂತ. ಆ ಲೆಕ್ಕಾಚಾರ ಎಲ್ಲ ಹೇಳ್ತೀನಿ ಏನು ಅಂತ ಹೇಳಿ ಅಣ್ಣಾಮಲೈ ಇಳಿತಾ ಇದ್ದಾರೆ, ರಾಜ್ಯಾಧ್ಯಕ್ಷರಾಗಿ ಇರೋದಿಲ್ಲ. ಹಾಗಂತ ಕರ್ನಾಟಕದ ಕೆಲವು ನಾಯಕರು ಅಯ್ಯಯ್ಯೋ ನಮ್ಮನ್ನು ಇಳಿಸ್ಬಿಟ್ರು, ನಮ್ಮನ್ನು ಅಧ್ಯಕ್ಷ ಮಾಡಿಲ್ಲ, ಅದು ಮಾಡ್ತೀನಿ ಇದು ಮಾಡ್ತೀನಿ ಹಂಗೆಲ್ಲ ಮಾತಾಡಲ್ಲ ಅವರು. ಅದನ್ನೆಲ್ಲ ನೋಡಿ ಕಲಿಬೇಕು ಕೆಲವರೆಲ್ಲ. ಹಾಗಿದ್ರೆ ಏನಾಗ್ತಾ ಇದೆ ತಮಿಳುನಾಡಿನಲ್ಲಿ, ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತೊರೆಯಲಿದ್ದಾರೆ ಅಣ್ಣಾಮಲೈ. ಎಐಎಡಿಎಂಕೆ ಮೈತ್ರಿಗಾಗಿ ಬಲಿಪಶುವಾದ್ರ ಸಿಂಗಂ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ರಾಜೀನಾಮೆ ನೀಡಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ತಮ್ಮ ಸ್ಥಾನ ತೊರೆಯಲು ಮುಂದಾಗಿದ್ದಾರೆ. 2 ದಿನಗಳ ಹಿಂದೆಯೇ ಅಣ್ಣಾಮಲೈ ಪಟ್ಟ ತ್ಯಾಗ ಮಾಡುತ್ತಾರೆ ಎಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಭವಿಷ್ಯ ನುಡಿದಿತ್ತು. ಆ ಮಾತು ಈಗ ಸತ್ಯವಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲ್ಲ. ಹೊಸ ಅಧ್ಯಕ್ಷರ ಆಯ್ಕೆವರೆಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ ಎಂದು ಅಣ್ಣಾಮಲೈ ಖಚಿತಪಡಿಸಿದ್ದಾರೆ. ಅಣ್ಣಾ ಸ್ಥಾನಕ್ಕೆ ಯಾರು? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ದೇವರ ಸಮುದಾಯದ ನಾಯಕ ನೈನಾರ್ ನಾಗೇಂದ್ರನ್ ಇದ್ದಾರೆ. ಕೇಂದ್ರ ಸಚಿವ ಎಲ್ ಮುರುಗನ್, ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರಾಧ್ಯಕ್ಷೆ ವಾನತಿ ಶ್ರೀನಿವಾಸನ್, ಮಾಜಿ ರಾಜ್ಯಪಾಲೆ ತಮಿಳಿಸೈ ಸುಂದರರಾಜನ್, ಮಾಜಿ ಸಂಸದ ಎಚ್ ರಾಜಾ ರೇಸ್ನಲ್ಲಿದ್ದಾರೆ. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಿದ್ದರಿಂದ ಅಣ್ಣಾಮಲೈ ರಾಜೀನಾಮೆ ನೀಡುತ್ತಿದ್ದಾರೆ ಎನ್ನಲಾಗ್ತಿದೆ. ಅಣ್ಣಾಮಲೈ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಬುಧವಾರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡು ಬಿಜೆಪಿಯ ಪ್ರಬಲ ನಾಯಕ ಅಣ್ಣಾಮಲೈ ಪಟ್ಟದಿಂದ ಕೆಳಗಿಳಿಯುತ್ತಾ ಇದ್ದಾರೆ. ಇಡೀ ತಮಿಳುನಾಡಿನಲ್ಲಿ ಬಿಜೆಪಿಯ ಗಂಧಗಾಳಿ ಇರಲಿಲ್ಲ. ಯಾವಾಗ ಐಪಿಎಸ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯ ಅಧ್ಯಕ್ಷರಾಗಿ ತಮಿಳುನಾಡಿನಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡಿ ಹೆಣ್ಮಕ್ಕಳನ್ನು ಕಚ್ಚಿ ಯಾವುದೇ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು. ಬಿಜೆಪಿ ಒಂದು ಆಶಾಭಾವನೆ ಬಂದಿತ್ತು, ಏನೋ ಒಂದು ಬರುತ್ತೆ ಈ ಬಾರಿ ಅಂತ. ಅಲ್ಲಿರೋದು ಡಿಎಂಕೆ, ಕರುಣಾನಿಧಿ ಅವರ ಮಗ ಎಂಕೆ ಸ್ಟಾಲಿನ್ ಅವರ ಡಿಎಂಕೆ, ದ್ರಾವಿಡ ಮುನ್ನೇತ್ರ ಕಳಗಂ, ಜಯಲಲಿತಾ ನಾಯಕಿಯಾಗಿದ್ದಂತಹ ಈಗ ಪಳನಿಸ್ವಾಮಿ ನಾಯಕರಾಗಿರುವಂತಹ ಅಣ್ಣಾ ಡಿಎಂಕೆ, ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ, ಡಿಎಂಕೆ, ಅಣ್ಣಾ ಡಿಎಂಕೆ, ಒಂದು ಬಿಜೆಪಿ, ಸಣ್ಣ ಪುಟ್ಟ 2-3 ಪಾರ್ಟಿ ಇದೆ. ಈಗ ದಳಪತಿ ವಿಜಯ್ ಅವರ ಹೊಸ ಪಾರ್ಟಿ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಡಿಎಂಕೆ ಮತ್ತು ಅಣ್ಣಾಮಲೈ ನೇತೃತ್ವ ಬಿಜೆಪಿ ಜೊತೆಯಾಗಿ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋ ಪ್ರಯತ್ನದಲ್ಲಿತ್ತು. ಯಾಕೆಂದ್ರೆ ಜಯಲಲಿತಾ ನಂತರ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತೇಳಿ ಬಿಜೆಪಿ ಬೇರೆ ಬೇರೆ ರೀತಿಯ ಕಸರತ್ತುಗಳನ್ನು ಮಾಡಿ ಅಣ್ಣಾಮಲೈನ ಅವರು ಅಲ್ಲಿ ಕಳಿಸ್ತಾರೆ. ಆದರೆ ಈ ಅಣ್ಣಾಮಲೈ ಏನ್ ಮಾಡ್ತಾರೆ, ಈ ಅಣ್ಣಾ ಡಿಎಂಕೆ ನಾಯಕರ ವಿರುದ್ಧನೇ ಮಾತಾಡ್ಬಿಡ್ತಾರೆ. ಹಾಗಾಗಿ ಅಣ್ಣಾ ಡಿಎಂಕೆ ಏನ್ ಮಾಡುತ್ತೆ, ನಿಮ್ ಜೊತೆ ನಾವು ಇರಲ್ಲಪ್ಪ ಅಂತೇಳಿ
ಸಪರೇಟ್ ಆಗಿ ವಿಧಾನಸಭಾ ಚುನಾವಣೆಗೆ ಹೋಯ್ತು, ಸಪರೇಟ್ ಆಗಿ ಲೋಕಸಭಾ ಚುನಾವಣೆಗೆ ಹೋಯ್ತು. ರಿಸಲ್ಟ್ 0. ಅಣ್ಣಾ ಡಿಎಂಕೆಗೂ ಇಲ್ಲ, ಬಿಜೆಪಿಗೂ ಇಲ್ಲ. ಈಗ ವಿಜಯ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಗೊತ್ತಾಗ್ಬಿಡ್ತು, ಈಗ ನಾವು ಎಂಟ್ರಿ ಕೊಡದೇ ಇದ್ರೆ ಆಗಲ್ಲ ಮುಂದೆ. ಹಾಗೇನ್ ಮಾಡಬೇಕು? ಅಣ್ಣಾ ಡಿಎಂಕೆ ಬಳಿ ಮತ್ತೆ ಹೋದ್ರು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅಣ್ಣಾ ಡಿಎಂಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಒಂದು ಕಂಡೀಷನ್ ಏನು? ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾಗಿ ಇರಕೂಡುದು. ಅಯ್ಯಯ್ಯೋ ಹಿಂಗ ಅಮಿತ್ ಶಾ ಕರೆದ್ರು, ಮಾತಾಡಿದ್ರು, ನೀನು ಇಳಿದು ಬಿಡಪ್ಪ, ಬೇರೆ ಲೆಕ್ಕಾಚಾರ ಇದೆ ಅಂತ. ಆ ಲೆಕ್ಕಾಚಾರ ಎಲ್ಲ ಹೇಳ್ತೀನಿ ಏನು ಅಂತ ಹೇಳಿ ಅಣ್ಣಾಮಲೈ ಇಳಿತಾ ಇದ್ದಾರೆ, ರಾಜ್ಯಾಧ್ಯಕ್ಷರಾಗಿ ಇರೋದಿಲ್ಲ. ಹಾಗಂತ ಕರ್ನಾಟಕದ ಕೆಲವು ನಾಯಕರು ಅಯ್ಯಯ್ಯೋ ನಮ್ಮನ್ನು ಇಳಿಸ್ಬಿಟ್ರು, ನಮ್ಮನ್ನು ಅಧ್ಯಕ್ಷ ಮಾಡಿಲ್ಲ, ಅದು ಮಾಡ್ತೀನಿ ಇದು ಮಾಡ್ತೀನಿ ಹಂಗೆಲ್ಲ ಮಾತಾಡಲ್ಲ ಅವರು. ಅದನ್ನೆಲ್ಲ ನೋಡಿ ಕಲಿಬೇಕು ಕೆಲವರೆಲ್ಲ. ಹಾಗಿದ್ರೆ ಏನಾಗ್ತಾ ಇದೆ ತಮಿಳುನಾಡಿನಲ್ಲಿ? ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತೊರೆಯಲಿದ್ದಾರೆ ಅಣ್ಣಾಮಲೈ. ಎಐಎಡಿಎಂಕೆ ಮೈತ್ರಿಗಾಗಿ ಬಲಿಪಶುವಾದ್ರ ಸಿಂಗಂ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ರಾಜೀನಾಮೆ ನೀಡಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ತಮ್ಮ ಸ್ಥಾನ ತೊರೆಯಲು ಮುಂದಾಗಿದ್ದಾರೆ. 2 ದಿನಗಳ ಹಿಂದೆಯೇ ಅಣ್ಣಾಮಲೈ ಪಟ್ಟ ತ್ಯಾಗ ಮಾಡುತ್ತಾರೆ ಎಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಭವಿಷ್ಯ ನುಡಿದಿತ್ತು. ಆ ಮಾತು ಈಗ ಸತ್ಯವಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲ್ಲ. ಹೊಸ ಅಧ್ಯಕ್ಷರ ಆಯ್ಕೆವರೆಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ ಎಂದು ಅಣ್ಣಾಮಲೈ ಖಚಿತಪಡಿಸಿದ್ದಾರೆ. ಅಣ್ಣಾ ಸ್ಥಾನಕ್ಕೆ ಯಾರು? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ದೇವರ ಸಮುದಾಯದ ನಾಯಕ ನೈನಾರ್ ನಾಗೇಂದ್ರನ್ ಇದ್ದಾರೆ. ಕೇಂದ್ರ ಸಚಿವ ಎಲ್ ಮುರುಗನ್, ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರಾಧ್ಯಕ್ಷೆ ವಾನತಿ ಶ್ರೀನಿವಾಸನ್, ಮಾಜಿ ರಾಜ್ಯಪಾಲೆ ತಮಿಳಿಸೈ ಸುಂದರರಾಜನ್, ಮಾಜಿ ಸಂಸದ ಎಚ್ ರಾಜಾ ರೇಸ್ನಲ್ಲಿದ್ದಾರೆ. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಿದ್ದರಿಂದ ಅಣ್ಣಾಮಲೈ ರಾಜೀನಾಮೆ ನೀಡುತ್ತಿದ್ದಾರೆ ಎನ್ನಲಾಗ್ತಿದೆ. ಅಣ್ಣಾಮಲೈ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಬುಧವಾರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡು ಬಿಜೆಪಿಯ ಪ್ರಬಲ ನಾಯಕ ಅಣ್ಣಾಮಲೈ ಪಟ್ಟದಿಂದ ಕೆಳಗಿಳಿಯುತ್ತಾ ಇದ್ದಾರೆ. ಇಡೀ ತಮಿಳುನಾಡಿನಲ್ಲಿ ಬಿಜೆಪಿಯ ಗಂಧಗಾಳಿ ಇರಲಿಲ್ಲ. ಯಾವಾಗ ಐಪಿಎಸ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯ ಅಧ್ಯಕ್ಷರಾಗಿ ತಮಿಳುನಾಡಿನಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡಿ ಹೆಣ್ಮಕ್ಕಳನ್ನು ಕಚ್ಚಿ ಯಾವುದೇ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು. ಬಿಜೆಪಿ ಒಂದು ಆಶಾಭಾವನೆ ಬಂದಿತ್ತು, ಏನೋ ಒಂದು ಬರುತ್ತೆ ಈ ಬಾರಿ ಅಂತ. ಅಲ್ಲಿರೋದು ಡಿಎಂಕೆ, ಕರುಣಾನಿಧಿ ಅವರ ಮಗ ಎಂಕೆ ಸ್ಟಾಲಿನ್ ಅವರ ಡಿಎಂಕೆ, ದ್ರಾವಿಡ ಮುನ್ನೇತ್ರ ಕಳಗಂ, ಜಯಲಲಿತಾ ನಾಯಕಿಯಾಗಿದ್ದಂತಹ ಈಗ ಪಳನಿಸ್ವಾಮಿ ನಾಯಕರಾಗಿರುವಂತಹ ಅಣ್ಣಾ ಡಿಎಂಕೆ, ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ, ಡಿಎಂಕೆ, ಅಣ್ಣಾ ಡಿಎಂಕೆ, ಒಂದು ಬಿಜೆಪಿ, ಸಣ್ಣ ಪುಟ್ಟ 2-3 ಪಾರ್ಟಿ ಇದೆ. ಈಗ ದಳಪತಿ ವಿಜಯ್ ಅವರ ಹೊಸ ಪಾರ್ಟಿ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಡಿಎಂಕೆ ಮತ್ತು ಅಣ್ಣಾಮಲೈ ನೇತೃತ್ವ ಬಿಜೆಪಿ ಜೊತೆಯಾಗಿ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋ ಪ್ರಯತ್ನದಲ್ಲಿತ್ತು. ಯಾಕೆಂದ್ರೆ ಜಯಲಲಿತಾ ನಂತರ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಂತೇಳಿ ಬಿಜೆಪಿ ಬೇರೆ ಬೇರೆ ರೀತಿಯ ಕಸರತ್ತುಗಳನ್ನು ಮಾಡಿ ಅಣ್ಣಾಮಲೈನ ಅವರು ಅಲ್ಲಿ ಕಳಿಸ್ತಾರೆ. ಆದರೆ ಈ ಅಣ್ಣಾಮಲೈ ಏನ್ ಮಾಡ್ತಾರೆ, ಈ ಅಣ್ಣಾ ಡಿಎಂಕೆ ನಾಯಕರ ವಿರುದ್ಧನೇ ಮಾತಾಡ್ಬಿಡ್ತಾರೆ. ಹಾಗಾಗಿ ಅಣ್ಣಾ ಡಿಎಂಕೆ ಏನ್ ಮಾಡುತ್ತೆ, ನಿಮ್ ಜೊತೆ ನಾವು ಇರಲ್ಲಪ್ಪ ಅಂತೇಳಿ ಸಪರೇಟ್ ಆಗಿ ವಿಧಾನಸಭಾ ಚುನಾವಣೆಗೆ ಹೋಯ್ತು, ಸಪರೇಟ್ ಆಗಿ ಲೋಕಸಭಾ ಚುನಾವಣೆಗೆ ಹೋಯ್ತು. ರಿಸಲ್ಟ್ 0. ಅಣ್ಣಾ ಡಿಎಂಕೆಗೂ ಇಲ್ಲ, ಬಿಜೆಪಿಗೂ ಇಲ್ಲ. ಈಗ ವಿಜಯ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಗೊತ್ತಾಗ್ಬಿಡ್ತು, ಈಗ ನಾವು ಎಂಟ್ರಿ ಕೊಡದೇ ಇದ್ರೆ ಆಗಲ್ಲ ಮುಂದೆ. ಹಾಗೇನ್ ಮಾಡಬೇಕು? ಅಣ್ಣಾ ಡಿಎಂಕೆ ಬಳಿ ಮತ್ತೆ ಹೋದ್ರು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಅಣ್ಣಾ ಡಿಎಂಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಒಂದು ಕಂಡೀಷನ್ ಏನು? ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾಗಿ ಇರಕೂಡುದು. ಅಯ್ಯಯ್ಯೋ ಹಿಂಗ ಅಮಿತ್ ಶಾ ಕರೆದ್ರು, ಮಾತಾಡಿದ್ರು, ನೀನು ಇಳಿದು ಬಿಡಪ್ಪ, ಬೇರೆ ಲೆಕ್ಕಾಚಾರ ಇದೆ ಅಂತ. ಆ ಲೆಕ್ಕಾಚಾರ ಎಲ್ಲ ಹೇಳ್ತೀನಿ ಏನು ಅಂತ ಹೇಳಿ ಅಣ್ಣಾಮಲೈ ಇಳಿತಾ ಇದ್ದಾರೆ, ರಾಜ್ಯಾಧ್ಯಕ್ಷರಾಗಿ ಇರೋದಿಲ್ಲ. ಹಾಗಂತ ಕರ್ನಾಟಕದ ಕೆಲವು ನಾಯಕರು ಅಯ್ಯಯ್ಯೋ ನಮ್ಮನ್ನು ಇಳಿಸ್ಬಿಟ್ರು, ನಮ್ಮನ್ನು ಅಧ್ಯಕ್ಷ ಮಾಡಿಲ್ಲ, ಅದು ಮಾಡ್ತೀನಿ ಇದು ಮಾಡ್ತೀನಿ ಹಂಗೆಲ್ಲ ಮಾತಾಡಲ್ಲ ಅವರು. ಅದನ್ನೆಲ್ಲ ನೋಡಿ ಕಲಿಬೇಕು ಕೆಲವರೆಲ್ಲ. ಹಾಗಿದ್ರೆ ಏನಾಗ್ತಾ ಇದೆ ತಮಿಳುನಾಡಿನಲ್ಲಿ? ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತೊರೆಯಲಿದ್ದಾರೆ ಅಣ್ಣಾಮಲೈ. ಎಐಎಡಿಎಂಕೆ ಮೈತ್ರಿಗಾಗಿ ಬಲಿಪಶುವಾದ್ರ ಸಿಂಗಂ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ರಾಜೀನಾಮೆ ನೀಡಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ತಮ್ಮ ಸ್ಥಾನ ತೊರೆಯಲು ಮುಂದಾಗಿದ್ದಾರೆ. 2 ದಿನಗಳ ಹಿಂದೆಯೇ ಅಣ್ಣಾಮಲೈ ಪಟ್ಟ ತ್ಯಾಗ ಮಾಡುತ್ತಾರೆ ಎಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಭವಿಷ್ಯ ನುಡಿದಿತ್ತು. ಆ ಮಾತು ಈಗ ಸತ್ಯವಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲ್ಲ.
ಹೊಸ ಅಧ್ಯಕ್ಷರ ಆಯ್ಕೆವರೆಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ ಎಂದು ಅಣ್ಣಾಮಲೈ ಖಚಿತಪಡಿಸಿದ್ದಾರೆ. ಅಣ್ಣಾ ಸ್ಥಾನಕ್ಕೆ ಯಾರು? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ದೇವರ ಸಮುದಾಯದ ನಾಯಕ ನೈನಾರ್ ನಾಗೇಂದ್ರನ್ ಇದ್ದಾರೆ. ಕೇಂದ್ರ ಸಚಿವ ಎಲ್ ಮುರುಗನ್, ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರಾಧ್ಯಕ್ಷೆ ವಾನತಿ ಶ್ರೀನಿವಾಸನ್, ಮಾಜಿ ರಾಜ್ಯಪಾಲೆ ತಮಿಳಿಸೈ ಸುಂದರರಾಜನ್, ಮಾಜಿ ಸಂಸದ ಎಚ್ ರಾಜಾ ರೇಸ್ನಲ್ಲಿದ್ದಾರೆ. ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಿದ್ದರಿಂದ ಅಣ್ಣಾಮಲೈ ರಾಜೀನಾಮೆ ನೀಡುತ್ತಿದ್ದಾರೆ ಎನ್ನಲಾಗ್ತಿದೆ. ಅಣ್ಣಾಮಲೈ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಬುಧವಾರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.